ಅಮ್ಮಂದ್ರು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿಕೊಟ್ರು ಮಕ್ಕಳು ಹೊರಗಡೆ ಜಂಕ್ ಫುಡ್ ತಿನ್ನೋದು ಮಾತ್ರ ನಿಲ್ಲಿಸಲ್ಲ. ಅವರು ಜಂಕ್ ಫುಡ್ ತಿನ್ನೋದನ್ನ ಕಡಿಮೆ ಮಾಡಬೇಕು ಅಂದರೆ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳಿಗೋಸ್ಕರ ಸಂಜೆ ಸ್ನ್ಯಾಕ್ಸ್ಗೆ ಚಿಲ್ಲಿ ಚೀಸ್ ಕಾರ್ನ್ ಟೋಸ್ಟನ್ನ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಬೇಯಿಸಿಟ್ಕೊಂಡಿರುವಂತಹ ಕಾರ್ನ್ ಅಂದರೆ ಜೋಳನ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಹಸಿಮೆಣಸಿನಕಾಯಿ, 2ರಿಂದ 3 ಸ್ಪೂನಷ್ಟು ಮಾಜರೆಲ್ಲಾ ಚೀಸ್ನ ಸೇರಿಸ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಮಯೋನೀಸ್, ನಿಮಗೆ ಇಷ್ಟ ಇದ್ದರೆ ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು. ಹಾಗೆ 1 ಸ್ಪೂನಷ್ಟು ಆರಿಗ್ಯಾನೋ, 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ನೀವು ಮಕ್ಕಳಿಗೆ ಏನಾದರೂ ಮಾಡಿಕೊಡ್ತಿದ್ದೀರಾ, ಮಕ್ಕಳು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕ್ವಾಂಟಿಟಿನಲ್ಲಿ ನೀವು ಮಾಡೋದಾದರೆ 4 ಬ್ರೆಡ್ ಸ್ಲೈಸಿಗಾಗುತ್ತೆ ಈ ಕಾರ್ನ್ ಮಿಕ್ಸ್ಚರು. ಕಾರ್ನ್ಗೆ ಚೀಸ್, ಮಯೋನೀಸ್, ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಎಲ್ಲ ಚೆನ್ನಾಗಿ ಮಿಕ್ಸ್ ಹೊಂದ್ಕೊಳ್ಬೇಕು. ಅಂದರೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಟೋಸ್ಟ್ ಮಾಡೋದಕ್ಕೆ ಬ್ರೆಡ್ ಸ್ಲೈಸ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಬಟರ್ನ ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಟರ್ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರ್ನ್ ಮಿಕ್ಸ್ಚರ್ನ ಈ ಬ್ರೆಡ್ ಸ್ಲೈಸ್ಗೆ ಹಾಕಿ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ನೀವು ನೋಡಬಹುದು ನಾನು ಕಾರ್ನ್ ಮಿಕ್ಸ್ಚರ್ನ ಹೀಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಇದಾಗಿದ ನಂತರ ನಿಮಗೆ ಎಕ್ಸ್ಟ್ರಾ ಚೀಸ್ ಏನಾದರೂ ಬೇಕು ಅಂತ ಅನಿಸಿದರೆ ಚೀಸ್ ಕೂಡ ಅಪ್ಲೈ ಮಾಡ್ಬೋದು. ಅದರ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಒಂದು ಸ್ವಲ್ಪ ಆರಿಗ್ಯಾನನ್ನು ಹಾಕಿ ಬ್ರೆಡ್ ಸ್ಲೈಸ್ನ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬಹುದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಇವಾಗ ಇಲ್ಲಿ ಬ್ರೆಡ್ ಸ್ಲೈಸ್ ರೆಡಿ ಆಗಿದೆ. ಇದನ್ನು ಟೋಸ್ಟ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿಯಾದ ನಂತರ ಅರ್ಧ ಸ್ಪೂನಷ್ಟು ಬೆಣ್ಣೆನ ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಬೆಣ್ಣೆ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಬೆಣ್ಣೆ ಜಾಸ್ತಿ ಹಾಕೊಂಡ್ರೆ ಒಂದು ರೀತಿ ಸಾಫ್ಟ್ ಆಗಿಬಿಡುತ್ತೆ. ಆದಷ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಟೋಸ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳೋಣ. ನೀವು ನೋಡಬಹುದು ಚೆನ್ನಾಗಿ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಈ ಟೋಸ್ಟ್ ಇವಾಗ ರೆಡಿ ಆಗಿದೆ. ಕೆಚಪ್ ಜೊತೆ ಮಕ್ಕಳಿಗೆ ಸರ್ವ್ ಮಾಡಿದ್ರೆ ಖಂಡಿತವಾಗ್ಲೂ ಹೊರಗಡೆ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.